ಅಶೋಕ್ ಅವರು ಮತ್ತು ಸುನಿಲ್ ಕುಮಾರ್ ಅವರು ಕರಿಮಣಿ ಮಾಲೀಕ ಯಾರು? ಬಹುತೇಕ ಸದಸ್ಯರ ಪ್ರಕಾರ ಅಭಿರುಚಿ ಹೀನ ಮಾತುಗಳು ಅಂತೇಳಿ ನಾನು ಅನ್ಕೋತೀನಿ. ಸದನದಲ್ಲಿ ಕರಿಮಣಿ ಮಾಲೀಕ ಮಾತಿನ ಜಟಾಪಟಿ, ಅಶೋಕ್ ಮಾತಿಗೆ ಕೆರಳಿದ ಮುಖ್ಯಮಂತ್ರಿ, ಬಿಜೆಪಿ ಬಣ ಬಡಿದಾಟ ಉಲ್ಲೇಖಿಸಿ ತಿರುಗೇಟು. ಸ್ವಾತಿ ಸಾವಿನ ನ್ಯಾಯಕ್ಕಾಗಿ ಜೋರಾಯಿತು ಕಿಚ್ಚು, ರಸ್ತೆ ಮೇಲೆ ಕುಳಿತು ಹೋರಾಟಗಾರರ ರೊಚ್ಚು, ಮಾಸೂರಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ರಾಜ್ಯದಲ್ಲಿ ಜೋರಾಯಿತು ಮೀಸಲಾತಿ ಜಟಾಪಟಿ, ಕಾಂಗ್ರೆಸ್ ವಿರುದ್ಧ ಮಠಾಧೀಶರು ಕಿಡಿ, ಸರ್ಕಾರದ ತೀರ್ಮಾನಕ್ಕೆ ಬಹಿರಂಗ ಟೀಕೆ. ರಾಜ್ಯಾದ್ಯಂತ ದೊಡ್ಡಮನೆ ಹುಡುಗನ ಜನ್ಮದಿನದ ಸಂಭ್ರಮ, ಅಪ್ಪು ಸಮಾಧಿಗೆ ಪುನೀತ್ ಫ್ಯಾಮಿಲಿಯಿಂದ ಪೂಜೆ, ಕಂಠೀರವ ಸ್ಟುಡಿಯೋದಲ್ಲಿ ಅಪ್ಪು ಅಭಿಮಾನಿಗಳ ಸಾಗರ. ನಮ್ಮ ಮೆಟ್ರೋ ವಿರುದ್ಧ ಕೆರಳಿದ ಕನ್ನಡ ಸಂಘಟನೆಗಳು, ಉದ್ಯೋಗದಲ್ಲಿ ಕನ್ನಡಿಗರಿಗೆ ಪ್ರಥಮ ಪ್ರಾಶಸ್ತ್ಯಕ್ಕೆ ಆಗ್ರಹ, ಎಂಡಿ ಮಹೇಶ್ವರ ರಾವ್ಗೆ ಮನವಿ, ಉಗ್ರ ಹೋರಾಟದ ಎಚ್ಚರಿಕೆ. ಅಶೋಕ್ ಅವರು ಮತ್ತು ಸುನಿಲ್ ಕುಮಾರ್ ಅವರು ಕರಿಮಣಿ ಮಾಲೀಕ ಯಾರು? ಬಹುತೇಕ ಸದಸ್ಯರ ಪ್ರಕಾರ ಅಭಿರುಚಿ ಹೀನ ಮಾತುಗಳು ಅಂತೇಳಿ ನಾನು ಅನ್ಕೋತೀನಿ. ಸದನದಲ್ಲಿ ಕರಿಮಣಿ ಮಾಲೀಕ ಮಾತಿನ ಜಟಾಪಟಿ, ಅಶೋಕ್ ಮಾತಿಗೆ ಕೆರಳಿದ ಮುಖ್ಯಮಂತ್ರಿ, ಬಿಜೆಪಿ ಬಣ ಬಡಿದಾಟ ಉಲ್ಲೇಖಿಸಿ ತಿರುಗೇಟು. ಸ್ವಾತಿ ಸಾವಿನ ನ್ಯಾಯಕ್ಕಾಗಿ ಜೋರಾಯಿತು ಕಿಚ್ಚು, ರಸ್ತೆ ಮೇಲೆ ಕುಳಿತು ಹೋರಾಟಗಾರರ ರೊಚ್ಚು, ಮಾಸೂರಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ರಾಜ್ಯದಲ್ಲಿ ಜೋರಾಯಿತು ಮೀಸಲಾತಿ ಜಟಾಪಟಿ, ಕಾಂಗ್ರೆಸ್ ವಿರುದ್ಧ ಮಠಾಧೀಶರು ಕಿಡಿ, ಸರ್ಕಾರದ ತೀರ್ಮಾನಕ್ಕೆ ಬಹಿರಂಗ ಟೀಕೆ. ರಾಜ್ಯಾದ್ಯಂತ ದೊಡ್ಡಮನೆ ಹುಡುಗನ ಜನ್ಮದಿನದ ಸಂಭ್ರಮ, ಅಪ್ಪು ಸಮಾಧಿಗೆ ಪುನೀತ್ ಫ್ಯಾಮಿಲಿಯಿಂದ ಪೂಜೆ, ಕಂಠೀರವ ಸ್ಟುಡಿಯೋದಲ್ಲಿ ಅಪ್ಪು ಅಭಿಮಾನಿಗಳ ಸಾಗರ. ನಮ್ಮ ಮೆಟ್ರೋ ವಿರುದ್ಧ ಕೆರಳಿದ ಕನ್ನಡ ಸಂಘಟನೆಗಳು, ಉದ್ಯೋಗದಲ್ಲಿ ಕನ್ನಡಿಗರಿಗೆ ಪ್ರಥಮ ಪ್ರಾಶಸ್ತ್ಯಕ್ಕೆ ಆಗ್ರಹ, ಎಂಡಿ ಮಹೇಶ್ವರ ರಾವ್ಗೆ ಮನವಿ, ಉಗ್ರ ಹೋರಾಟದ ಎಚ್ಚರಿಕೆ. ಅಶೋಕ್ ಅವರು ಮತ್ತು ಸುನಿಲ್ ಕುಮಾರ್ ಅವರು ಕರಿಮಣಿ ಮಾಲೀಕ ಯಾರು? ಬಹುತೇಕ ಸದಸ್ಯರ ಪ್ರಕಾರ ಅಭಿರುಚಿ ಹೀನ ಮಾತುಗಳು ಅಂತೇಳಿ ನಾನು ಅನ್ಕೋತೀನಿ. ಸದನದಲ್ಲಿ ಕರಿಮಣಿ ಮಾಲೀಕ ಮಾತಿನ ಜಟಾಪಟಿ, ಅಶೋಕ್ ಮಾತಿಗೆ ಕೆರಳಿದ ಮುಖ್ಯಮಂತ್ರಿ, ಬಿಜೆಪಿ ಬಣ ಬಡಿದಾಟ ಉಲ್ಲೇಖಿಸಿ ತಿರುಗೇಟು. ಸ್ವಾತಿ ಸಾವಿನ ನ್ಯಾಯಕ್ಕಾಗಿ ಜೋರಾಯಿತು ಕಿಚ್ಚು, ರಸ್ತೆ ಮೇಲೆ ಕುಳಿತು ಹೋರಾಟಗಾರರ ರೊಚ್ಚು, ಮಾಸೂರಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ರಾಜ್ಯದಲ್ಲಿ ಜೋರಾಯಿತು ಮೀಸಲಾತಿ ಜಟಾಪಟಿ, ಕಾಂಗ್ರೆಸ್ ವಿರುದ್ಧ ಮಠಾಧೀಶರು ಕಿಡಿ, ಸರ್ಕಾರದ ತೀರ್ಮಾನಕ್ಕೆ ಬಹಿರಂಗ ಟೀಕೆ. ರಾಜ್ಯಾದ್ಯಂತ ದೊಡ್ಡಮನೆ ಹುಡುಗನ ಜನ್ಮದಿನದ ಸಂಭ್ರಮ, ಅಪ್ಪು ಸಮಾಧಿಗೆ ಪುನೀತ್ ಫ್ಯಾಮಿಲಿಯಿಂದ ಪೂಜೆ, ಕಂಠೀರವ ಸ್ಟುಡಿಯೋದಲ್ಲಿ ಅಪ್ಪು ಅಭಿಮಾನಿಗಳ ಸಾಗರ. ನಮ್ಮ ಮೆಟ್ರೋ ವಿರುದ್ಧ ಕೆರಳಿದ ಕನ್ನಡ ಸಂಘಟನೆಗಳು, ಉದ್ಯೋಗದಲ್ಲಿ ಕನ್ನಡಿಗರಿಗೆ ಪ್ರಥಮ ಪ್ರಾಶಸ್ತ್ಯಕ್ಕೆ ಆಗ್ರಹ, ಎಂಡಿ ಮಹೇಶ್ವರ ರಾವ್ಗೆ ಮನವಿ, ಉಗ್ರ ಹೋರಾಟದ ಎಚ್ಚರಿಕೆ. ಅಶೋಕ್ ಅವರು ಮತ್ತು ಸುನಿಲ್ ಕುಮಾರ್ ಅವರು ಕರಿಮಣಿ ಮಾಲೀಕ ಯಾರು? ಬಹುತೇಕ ಸದಸ್ಯರ ಪ್ರಕಾರ ಅಭಿರುಚಿ ಹೀನ ಮಾತುಗಳು ಅಂತೇಳಿ ನಾನು ಅನ್ಕೋತೀನಿ.
ಸದನದಲ್ಲಿ ಕರಿಮಣಿ ಮಾಲೀಕ ಮಾತಿನ ಜಟಾಪಟಿ, ಅಶೋಕ್ ಮಾತಿಗೆ ಕೆರಳಿದ ಮುಖ್ಯಮಂತ್ರಿ, ಬಿಜೆಪಿ ಬಣ ಬಡಿದಾಟ ಉಲ್ಲೇಖಿಸಿ ತಿರುಗೇಟು. ಸ್ವಾತಿ ಸಾವಿನ ನ್ಯಾಯಕ್ಕಾಗಿ ಜೋರಾಯಿತು ಕಿಚ್ಚು, ರಸ್ತೆ ಮೇಲೆ ಕುಳಿತು ಹೋರಾಟಗಾರರ ರೊಚ್ಚು, ಮಾಸೂರಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ರಾಜ್ಯದಲ್ಲಿ ಜೋರಾಯಿತು ಮೀಸಲಾತಿ ಜಟಾಪಟಿ, ಕಾಂಗ್ರೆಸ್ ವಿರುದ್ಧ ಮಠಾಧೀಶರು ಕಿಡಿ, ಸರ್ಕಾರದ ತೀರ್ಮಾನಕ್ಕೆ ಬಹಿರಂಗ ಟೀಕೆ. ರಾಜ್ಯಾದ್ಯಂತ ದೊಡ್ಡಮನೆ ಹುಡುಗನ ಜನ್ಮದಿನದ ಸಂಭ್ರಮ, ಅಪ್ಪು ಸಮಾಧಿಗೆ ಪುನೀತ್ ಫ್ಯಾಮಿಲಿಯಿಂದ ಪೂಜೆ, ಕಂಠೀರವ ಸ್ಟುಡಿಯೋದಲ್ಲಿ ಅಪ್ಪು ಅಭಿಮಾನಿಗಳ ಸಾಗರ. ನಮ್ಮ ಮೆಟ್ರೋ ವಿರುದ್ಧ ಕೆರಳಿದ ಕನ್ನಡ ಸಂಘಟನೆಗಳು, ಉದ್ಯೋಗದಲ್ಲಿ ಕನ್ನಡಿಗರಿಗೆ ಪ್ರಥಮ ಪ್ರಾಶಸ್ತ್ಯಕ್ಕೆ ಆಗ್ರಹ, ಎಂಡಿ ಮಹೇಶ್ವರ ರಾವ್ಗೆ ಮನವಿ, ಉಗ್ರ ಹೋರಾಟದ ಎಚ್ಚರಿಕೆ. ಅಶೋಕ್ ಅವರು ಮತ್ತು ಸುನಿಲ್ ಕುಮಾರ್ ಅವರು ಕರಿಮಣಿ ಮಾಲೀಕ ಯಾರು? ಬಹುತೇಕ ಸದಸ್ಯರ ಪ್ರಕಾರ ಅಭಿರುಚಿ ಹೀನ ಮಾತುಗಳು ಅಂತೇಳಿ ನಾನು ಅನ್ಕೋತೀನಿ. ಸದನದಲ್ಲಿ ಕರಿಮಣಿ ಮಾಲೀಕ ಮಾತಿನ ಜಟಾಪಟಿ, ಅಶೋಕ್ ಮಾತಿಗೆ ಕೆರಳಿದ ಮುಖ್ಯಮಂತ್ರಿ, ಬಿಜೆಪಿ ಬಣ ಬಡಿದಾಟ ಉಲ್ಲೇಖಿಸಿ ತಿರುಗೇಟು. ಸ್ವಾತಿ ಸಾವಿನ ನ್ಯಾಯಕ್ಕಾಗಿ ಜೋರಾಯಿತು ಕಿಚ್ಚು, ರಸ್ತೆ ಮೇಲೆ ಕುಳಿತು ಹೋರಾಟಗಾರರ ರೊಚ್ಚು, ಮಾಸೂರಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ರಾಜ್ಯದಲ್ಲಿ ಜೋರಾಯಿತು ಮೀಸಲಾತಿ ಜಟಾಪಟಿ, ಕಾಂಗ್ರೆಸ್ ವಿರುದ್ಧ ಮಠಾಧೀಶರು ಕಿಡಿ, ಸರ್ಕಾರದ ತೀರ್ಮಾನಕ್ಕೆ ಬಹಿರಂಗ ಟೀಕೆ. ರಾಜ್ಯಾದ್ಯಂತ ದೊಡ್ಡಮನೆ ಹುಡುಗನ ಜನ್ಮದಿನದ ಸಂಭ್ರಮ, ಅಪ್ಪು ಸಮಾಧಿಗೆ ಪುನೀತ್ ಫ್ಯಾಮಿಲಿಯಿಂದ ಪೂಜೆ, ಕಂಠೀರವ ಸ್ಟುಡಿಯೋದಲ್ಲಿ ಅಪ್ಪು ಅಭಿಮಾನಿಗಳ ಸಾಗರ. ನಮ್ಮ ಮೆಟ್ರೋ ವಿರುದ್ಧ ಕೆರಳಿದ ಕನ್ನಡ ಸಂಘಟನೆಗಳು, ಉದ್ಯೋಗದಲ್ಲಿ ಕನ್ನಡಿಗರಿಗೆ ಪ್ರಥಮ ಪ್ರಾಶಸ್ತ್ಯಕ್ಕೆ ಆಗ್ರಹ, ಎಂಡಿ ಮಹೇಶ್ವರ ರಾವ್ಗೆ ಮನವಿ, ಉಗ್ರ ಹೋರಾಟದ ಎಚ್ಚರಿಕೆ. ಅಶೋಕ್ ಅವರು ಮತ್ತು ಸುನಿಲ್ ಕುಮಾರ್ ಅವರು ಕರಿಮಣಿ ಮಾಲೀಕ ಯಾರು? ಬಹುತೇಕ ಸದಸ್ಯರ ಪ್ರಕಾರ ಅಭಿರುಚಿ ಹೀನ ಮಾತುಗಳು ಅಂತೇಳಿ ನಾನು ಅನ್ಕೋತೀನಿ. ಸದನದಲ್ಲಿ ಕರಿಮಣಿ ಮಾಲೀಕ ಮಾತಿನ ಜಟಾಪಟಿ, ಅಶೋಕ್ ಮಾತಿಗೆ ಕೆರಳಿದ ಮುಖ್ಯಮಂತ್ರಿ, ಬಿಜೆಪಿ ಬಣ ಬಡಿದಾಟ ಉಲ್ಲೇಖಿಸಿ ತಿರುಗೇಟು. ಸ್ವಾತಿ ಸಾವಿನ ನ್ಯಾಯಕ್ಕಾಗಿ ಜೋರಾಯಿತು ಕಿಚ್ಚು, ರಸ್ತೆ ಮೇಲೆ ಕುಳಿತು ಹೋರಾಟಗಾರರ ರೊಚ್ಚು, ಮಾಸೂರಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ರಾಜ್ಯದಲ್ಲಿ ಜೋರಾಯಿತು ಮೀಸಲಾತಿ ಜಟಾಪಟಿ, ಕಾಂಗ್ರೆಸ್ ವಿರುದ್ಧ